15 days to go. And somehow ಈ ಕೌಂಟೌನ್ ಸ್ಟಾರ್ಟ್ ಆಗ್ತಾ ಇರೋದು ಇವತ್ತು August 15th. What a timing! First of all, ಸರ್ವರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಅಗ್ನಿವರ್ಷ ಹೊಳ್ಳ and I started documenting my life exactly 350 days ago. So ನನಗನ್ಸ್ತು why not talk about 15 things this journey taught me. ಕೇಳಿಸ್ಕೊಳ್ಳಿ. ನಾನು ತುಂಬಾ ಮುಖ್ಯವಾಗಿ ಕಲ್ತಿದ್ದು ಸ್ಟಾರ್ಟ್ ಮಾಡೋಕೆ ಕಾನ್ಫಿಡೆನ್ಸ್ ಬೇಡ. ಕಾನ್ಫಿಡೆನ್ಸ್ ಕಮ್ಸ್ ವಿತ್ ಆಕ್ಷನ್. ಕನ್ಸಿಸ್ಟೆನ್ಸಿ ಯಾವಾಗ ಕಷ್ಟ ಗೊತ್ತಾ? ವೆನ್ ನೋಬಡಿ ಈಸ್ ವಾಚಿಂಗ್. ಥ್ಯಾಂಕ್ ಗಾಡ್ ಐ ಕಮಿಟೆಡ್ ಆನ್ ಸೋಷಿಯಲ್ ಮೀಡಿಯಾ. ನನ್ನ ಲೈಫ್ನ ಹೆಚ್ಚು ದಿನಗಳು ಸ್ವಲ್ಪ ಬೋರಿಂಗ್ ಇದೆ ಆಯ್ತಾ, ಬಟ್ ಐ ಲರ್ನ್ ದ್ಯಾಟ್ ಯು ಡೋಂಟ್ ನೀಡ್ ಅ ಎಕ್ಸೈಟಿಂಗ್ ಲೈಫ್ ಟು ಡಾಕ್ಯುಮೆಂಟ್ ಇಟ್. ನಾನು ನನಗಾಗಿ ನನಗೆ ಇಷ್ಟವಾಗಿದ್ದನ್ನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ಸ್ ಎಕ್ಸಾಕ್ಟ್ಲಿ ವೆನ್ ಪ್ರೆಷರ್ ಕಡಿಮೆ ಆಯಿತು. ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಿಸ್ ಪ್ರಾಸೆಸ್. ನಾವು ಮನುಷ್ಯರಲ್ಲಿ ಗಮನಿಸುವ ಕಲೆ ಇದ್ದೇ ಇದೆ. ದಿ ಆರ್ಟ್ ಆಫ್ ನೋಟಿಸಿಂಗ್. ದಿಸ್ ಜರ್ನಿ ಮೇಡ್ ಮೀ ಟು ರಿಯಲೈಸ್ ಮೈಂಡ್. ಈ ಪಯಣದಲ್ಲಿ ನಾನೇನು ಅರ್ಥ ಮಾಡ್ಕೊಂಡೆ ಗೊತ್ತಾ? ಜನ ನಮ್ಮ ಪರ್ಫೆಕ್ಟ್ ಲೈಫ್ಗಿಂತ ಸಾಧಾರಣ ಲೈಫ್ಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಸೊ ಐ ಸ್ಟೇಡ್ ಇಂಪರ್ಫೆಕ್ಟ್. ನನಗೆ ಜ್ಞಾಪಕ ಶಕ್ತಿ ತುಂಬ ಏನಿಲ್ಲ ಆಯಿತಾ. ಒಂದು ವೇಳೆ ನಾನು ರೆಕಾರ್ಡೇ ಮಾಡಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಎಷ್ಟೋ ಮುದ್ದು ಮುದ್ದು ಕ್ಷಣಗಳನ್ನು ಮರ್ತ್ಬಿಡ್ತಾ ಇದೆ. ನನಗೆ ತಾಳ್ಮೆ ಕಡಿಮೆ ಇತ್ತು ಆಯಿತಾ. ಪೇಷನ್ಸ್. ನಾನು ಅನ್ಕೊಂಡಿದ್ದ ಟೈಮ್ ಒಳಗೆ ಏಜ್ ಒಳಗೆ ಏನೇನೋ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಈ ಪಯಣ ಸ್ಟಾರ್ಟ್ ಮಾಡಿದ್ಮೇಲೆ ಐ ಸ್ಟಾಪ್ ಮೆಜರಿಂಗ್ ಮೈ ಲೈಫ್ ಅಗೇನ್ಸ್ಟ್ ಅದರ್ ಪೀಪಲ್ಸ್ ಟೈಮ್ ಲೈನ್. ನೀವು ಅಬ್ಸರ್ವ್ ಮಾಡಿದ್ರೆ ಹೆಚ್ಚಾಗಿ ನಾನು ಒಬ್ಳೇ ಇರೋದು. ಬಟ್ ಐ ವಾಸ್ ನೆವರ್ ಲೋನ್ಲಿ. ಇಟ್ ವಾಸ್ ಸಾಲಿಟ್ಯೂಡ್. ನನಗೆ ನನ್ನ ಜೊತೆ ಇರೋದು ಬಹಳ ಖುಷಿ. ನಾಟ್ ಎವ್ರಿಥಿಂಗ್ ಇಸ್ ಮೆಂಟ್ ಟು ಬಿ ಶೇರ್ಡ್. ಟಿಪ್ಸ್ ಆಗಲಿ, ಟ್ರಿಕ್ಸ್ ಆಗಲಿ, ಲೈಫ್ನ ಸ್ಟೆಪ್ಸ್ ಆಗಲಿ, ಕೆಲವೊಂದಷ್ಟನ್ನ ನಮ್ಮಲ್ಲೇ ಭದ್ರ ಮಾಡಬೇಕು. ಇನ್ಸ್ಟಾಗ್ರಾಮ್ ಪೇಜ್ನ ಗ್ರೋ ಮಾಡೋದು ಇಟ್ಸ್ ಈಸಿ. ಅದೇ ಜನರ ನೆನಪಲ್ಲಿ ಶಾಶ್ವತವಾಗಿ ಉಳಿಯೋದು, that's the goal. ಈ ಜರ್ನಿನ ಆರಂಭ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಬಟ್ ಫಿನಿಶ್ ಮಾಡ್ತಾ ಇರೋದು ಶಿ ಇಸ್ ಡಿಫ್ರೆಂಟ್. ನಗುಗೆ ಶಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಟ್ ವಾಸ್ ನಾಟ್ ಓನ್ಲಿ ವರ್ಕ್ಔಟ್, ಹೆಲ್ದಿ ಲೈಫ್ ಸ್ಟೈಲ್, ಬಟ್ ನಗು ಮೇಡ್ ಮೀ ಸ್ಟ್ರಾಂಗ್. ಸಂಕಲ್ಪ, ಇಂಟೆನ್ಷನ್, ದಟ್ಸ್ ದ ಓನ್ಲಿ ಥಿಂಗ್ ದಟ್ ಕೆಪ್ಟ್ ಮೀ ಗೋಯಿಂಗ್ ಸೋ ಫಾರ್. ಡಾಕ್ಯುಮೆಂಟಿಂಗ್ ಲೈಫ್ ಈಸ್ ವಿಡಿಯೋ ಆಗಿರ್ಬೋದು, ಇಲ್ಲ ಡೈರಿಯಲ್ಲಿ ಬರೆಯೋದಾಗಿರ್ಬೋದು. ಇಟ್ಸ್ ಅ ಸ್ಟ್ರೇಂಜ್ ವೇ ಆಫ್ ಟೆಲಿಂಗ್ ಯುವರ್ ಸೆಲ್ಫ್ ಮೈ ಲೈಫ್ ಮ್ಯಾಟರ್ಡ್ ಎನಫ್ ಟು ಬಿ ರಿಮೆಂಬರ್ಡ್. ನನ್ನ ಲೈಫ್ ನೆನ್ಪಿಟ್ಕೊಳ್ಳುವಂಥದ್ದೇ. ಮತ್ತೆ ಆರಾಮ.